ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಇವತ್ತು ನಾವು ಒಂದು ಕಡೆ ಹೊರಟಿದ್ದೀವಿ ಪರ್ಚೇಸ್ ಮಾಡೋಕ್ಕೆ. ಸೊ ಇವಾಗ ಯಾರೆಲ್ಲ ರೆಡಿ ಆಗ್ತೀನಿ, ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ನಮ್ಮ ಸಿಸ್ಟರ್ ಇದ್ದಾಳೆ, ಅವಳು ನಾಳೆ ಹೊರಡ್ತಾಳೆ. ಸೊ ಇವಾಗ ಸ್ಕಿನ್ ಎಂತ ಅಮ್ಮ ಹೊರಟಿದ್ದಾರೆ. ಸ್ಕಿನ್ ಕೇರ್ ರೂಟೀನ್. ಹಾಂ, ಸ್ಕಿನ್ ಕೇರ್ ಗೈಸ್, ಇವತ್ತು ನಾನು ಮೋನಂಗೆ ಸ್ಕಿನ್ ಕೇರ್ ಬಗ್ಗೆ ಹೇಳ್ತೀನಿ. ಈಗ ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿ ಸೆರಮ್ ಹಾಕಿದ್ದೀನಿ. ಈಗ ಇದು ಡರ್ಮಾಕೋ ಮಾಯಶ್ಚರೈಸರ್. ಆಮೇಲೆ ಇವ್ರು ಏನಂತಾರೆ ಗೊತ್ತಾ, ನನ್ನ ಮೇಕಪ್ ಮಾಡ್ಕೊಳ್ಳೋದು ಅಂತ. ಇದು ಮೇಕಪ್ ಅಲ್ಲ ಗೈಸ್, ಇದು ಸ್ಕಿನ್ ಕೇರ್. ಹುಡುಗಿರು ನೋಡ್ತೀರಾ, ಅವ್ರಿಗೆ ಗೊತ್ತಿರುತ್ತೆ. ಹುಡುಗರಿಗೆ ಗೊತ್ತಿರಲ್ಲ. ನೋಡಿ, ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಾಕೋಬೇಕು, ಆಯ್ತಾ? ಬೇಗ ಬೇಗ ಹೇಳ್ಬೇಕು, ಇಲ್ಲಿ ಹೇಟ್ ಆಗ್ತದೆ. ಓಡ್ಸು ಫುಲ್. ಆಮೇಲೆ ಇದು ಸೆಕೆಂಡ್ ಬಂದು ಇದು ಸನ್ಸ್ಕ್ರೀನ್. ಇದು ಡರ್ಮಕದೆ ಸನ್ಸ್ಕ್ರೀನ್. ಯಾವತ್ತೂ ಮಿಸ್ ಮಾಡಬಾರ್ದು ಗೈಸ್, ಅದು ಯಾವಾಗಲೂ ಹಾಕೋಬೇಕು. ಅದನ್ನು ಅಷ್ಟೇ ಹಿಂಗಿಂದ ಕೈಗೆಲ್ಲ ಹಾಕಿ ಹಾಕಿ ಅಷ್ಟೇ. ಇಷ್ಟೇ ನಮ್ಮ ಮೇಕಪ್. ತೆಗಿಯು ಆಯ್ತಾ? ಹಾಂ. ಆಮೇಲೆ ಐಲೈನರ್ ಲಿಪ್ಸ್ಟಿಕ್ ಹಾಕಿದ್ರೆ ಮುಗೀತು. ಇದನ್ನೇ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಮೇಕಪ್ ಅಲ್ಲ, ದಿಸ್ ಈಸ್ ಕಾಲ್ಡ್ ಸ್ಕಿನ್ ಕೇರ್. ನಮ್ಮಂಥವ್ರಿಗೆ ಈಜಿ. ಬಾಚು ಒಂದು ಕುಂಕುಮ ಇಟ್ಕೊ ರೆಡಿ ಆಗು, ಅಷ್ಟೇ ಮುಗೀತು. ಈ ಸ್ಕಿನ್ ಕೇರ್ ಯಾರು ಮಾಡ್ತಾ ಇರ್ಬೋದು ಅಲ್ವಾ ಗ್ಯಾಸ್? ಲೆಟ್ಸ್ ಗೋ ಗಾಯ್ಸ್. ನೋಡೋ ಈ ದಿನ ಹೇಗಿರುತ್ತೆ ಅಂತ ನೋಡಿ, ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಲೆಟ್ಸ್ ಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಈಗ ನಾವು ಪುತ್ತೂರಿಗೆ ಹೊರಟಿದ್ದೀವಿ. ಏನೋ ಸ್ಕೀಮ್ ಇತ್ತಂತೆ, ಅದಕ್ಕೆ ತರೋಣ ಅಂತ. ನೋಡೋಣ ನಮ್ಗೆ ಏನು ಸಿಗುತ್ತೆ. ಆಮೇಲೆ ನಮ್ಮ ಜೊತೆ ಇವತ್ತು ಗೀತತ್ತೆ ಮತ್ತು ಶಿವಮಮ್ಮ ಇದ್ದಾರೆ. ಈಗ ಮೋನ ಅವರು ಡ್ರೈವ್ ಮಾಡ್ತಿದ್ದಾರೆ. ಕೂಲಾಗಿ ಹೋಗ್ತಿದ್ದೀವಿ. ನೋಡೋಣ ಇವತ್ತು ಜರ್ನಿ ಹೆಂಗಿರುತ್ತೆ ಅಂತ. ಮೋನ ಡ್ರೈವ್ ಮಾಡ್ತಿದ್ದಾರಲ್ಲ, ಅದಕ್ಕೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ, ಆಯ್ತಾ? ಇದೇನು ಹೇಗಿರುತ್ತೆ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ವ್ಲಾಗ್ನ. ಮತ್ತೆ ಈ ಚಾನಲ್ ಯಾರು ಸುಮ್ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರೀತಿಯ ಮೋಹನ್ ಬ್ಲಾಗ್ಸ್ ನೋಡ್ತೀರಿ, ಹಾಕ್ತೀರಿ, ನಗಿಸ್ತೀರಿ ಅಷ್ಟೇ. ಸರಿ ಗೈಸ್, ಬಾಯ್. ಸಿಗೋಣ ಪುತ್ತೂರಲ್ಲಿ ನಾವು. ಗಾಯ್ಸ್ ಫೈನಲಿ ಡ್ರೈವಿಂಗ್ ಮಾಡಿ ಸುಸ್ತಾಯಿತು, ರೀಚ್ ಆದ್ವಿ ಒಂದು ಲೊಕೇಶನ್ಗೆ. ಸೊ ಇಲ್ಲಿ ಏನು ಪರ್ಚೇಸ್ ಮಾಡೋದು ಗೊತ್ತಿಲ್ಲ. ಅದೊಂದು ಸ್ಕೀಮ್ ಇದೊಂದು ಕಟ್ತಾ ಇದ್ವಿ. ಸೊ ಅದರದ್ದು ಇವಾಗ ಟೈಮ್ ಆಗಿತ್ತು. ಸೊ ಅದರದ್ದು ಒಂದು ಆಫರ್ ಅಲ್ಲ, ನಮ್ಮ ಸ್ಕೀಮ್ ಇದೊಂದು ಇತ್ತು. ಸೊ ತೊಗೊಳ್ತೀವಿ. ನಮ್ಮ ಸಿಂಚನ್ ಇಳ್ದಾಯಿತು, ಅಮ್ಮ ಇಳಿದ್ರು. ಇವಾಗ ನಾನು ಇಳಿಬೇಕು. ಸುಸ್ತಾಯ್ತು ಅಲ್ಲಿ ಡ್ರೈವ್ ಮಾಡಿ. ನೀರು ಕುಡಿತೀನಿ ಗಾಯ್ಸ್. ಇವಾಗ ನೋಡ್ತೀಯಾರಲ್ಲ, ಇದನ್ನು ತೊಗೊಳ್ಳ ಗಾಯ್ಸ್. ಇದು ಫ್ರಿಜ್ಜು ಎಷ್ಟು ಇರ್ಬೋದು ಅದಕ್ಕೆ? ಇದನ್ನು ತೊಗೊಳ್ಳ ಅಂತ. ಚಂದ ಉಂಟಲ್ಲ? ತೊಳೆದು ಗೊತ್ತಾಗ್ತಿಲ್ಲ. ಇವಾಗ ಫರ್ನಿಚರ್ ನೋಡಿ, ಯಾವ್ದು ಬೇಕು ಹೇಳಿ, ಕಲೆಕ್ಷನ್ಸ್ ಎಲ್ಲ ಉಂಟು. ನಿಂಗೆ ಯಾವ್ದು ಇಷ್ಟ ಆಯ್ತು? ಹಾಂ, ಯಾವ್ದು ಸಾಕದೆ? ಹಾಂ, ಬೇಡಪ್ಪ, ನನಗೆ ಎಂತ ಬೇಡಪ್ಪ. ನಮಗೆಲ್ಲ ಏನಕ್ಕೆ ಸರ್, ಇದ್ದದೇ ಮೇಂಟೈನ್ ಮಾಡಿ ಆಗೋಲ್ಲ. ಏನು ಮಾಡೋದು? ನಾ ಬಂದಿದ್ದೆ ಯಾವುದಕ್ಕೋ, ಇಲ್ಲಿ ಸಿಗ್ತಿಲ್ಲ. ನಮಗೆ ಗ್ರೈಂಡರ್ ಬೇಕಿತ್ತು. ಸೊ ನೋಡಿದೆ ಆದರ್ಶ್ ಎಲೆಕ್ಟ್ರಾನಿಕ್ ಫರ್ನಿಚರ್ಸ್. ಸೊ ಗೈಸ್ ನೋಡಿ, ಇದೇ ಲೊಕೇಶನ್. ಅದನ್ನು ಕಾಣಲಿಲ್ಲ. ಒಬ್ಬ ಇಲ್ಲಿ ಬರಲಿಕ್ಕೆ ನಾವು 60 ಕಿಲೋಮೀಟ್ರ್ ಬಂದು ಬುದ್ಧಿಕಟ್ಟಿಂದ ಹಾಗೆ ಸ್ಕೀಮಿಗೆ ನಾವೇ ಬರಬೇಕಲ್ಲ. ಎಂತ ಒಂದು ಪರಿಸ್ಥಿತಿ. ಬಾ, ಫ್ರೀ ಇದ್ರೆ ಬರ್ಬೋದು ಅಲ್ವಾ?
ಅಮ್ಮ ಬಂದದೇ ಸರಿ ಇಲ್ವಾ ಸುಮ್ಮನೆ ಕರ್ಕೊಂಡು ಬರಲ್ಲ ನಂಗೆ ಕ್ಲಿಟ್ಟಿಂಗ್ 5 ಲೀಟರ್ ಇದ್ರೆ ಅದನ್ನ ತಗೋಬೇಕು ಅದರಲ್ಲೂ ಅದು ಇಲ್ಲ ಗಾಯ್ಸ್ ಇವಾಗ ಊಟ ಮಾಡ ಇಲ್ಲಿ ನಿಂತು ಕೂತು ಬೇಜಾರಾಯ್ತು ಲೆಟ್ಸ್ ಗೋ ಸರಿ ಪೈ ಬರೋಡ ನೆಕ್ಸ್ಟ್ ಯಾರಪ್ಪ ಯಾರು ತಗೊಂಡ್ರು ಇವರು ತಗೊಂಡ್ರು ಗೈಸ್ ಲೆಟ್ಸ್ ಗೋ ಗಮನಕ್ಕೆ ಪ್ರಯೋಜನ ಆಗಿಲ್ಲ ಊಟದ ಮಾಡಿ ಹೋಗಿ ಗಮ್ಮತ್ತು ಎಂತ ಬಿರಿಯಾನಿನಾ ನಮ್ಮ ಬಿರಿಯಾನಿ ನೀನು ಒಂದು ನಿಮಿಷ ಹೀಟ್ ಫುಲ್ ಹೀಟ್ ಕುಲ್ಲರ್ ಚೇರ ಯಾರು ಅಂತಾರೆ ಎಂತ ಇರ್ತದೆ ಅಂತ ಬಂದ ಎಂತ ಯೋಜನೆ ಆಗಿಲ್ಲ ಎಲ್ಲ ಇದೆ ವಸ್ತು ನಮಗೆ ಅಂಗಡಿಯಲ್ಲಿ ಯಾವ್ದು ಚೆನ್ನಾಗಿಲ್ಲ ನಾವು ಕೇಳಿದಿಲ್ಲ ಅಂದ್ರೆ ಇನ್ನೆಂತ ಮತ್ತೆ ಅಂಗಡಿಗೆ ಬರ್ಬೇಕು ಎಸಿ ಅಲ್ಲ ನಾವು ತರಿಸಿ ಕೊಡ್ತೀವಿ ಅಂತ ನಾನು ರೇಟ್ ಎಷ್ಟಾಯ್ತು ಅಂದ್ರೆ ಮೇಲೆ ಕೊಡ್ತೇನೆ ಅಂತ ಹೇಳಿದ್ರೆ ಈಗ ಹೇಳ್ತಾನೆ ಐಟಮ್ ಇಲ್ಲ ಅದು ನಮ್ಗೆ ಬೇರೆದಿಂದ ಐಟಮ್ ತಗೊಂಡು ಹೌದು ಅದು ನಿಜ ಅವನಿಗೆ ಎಂತ ಗೊತ್ತುಂಟ ಇಲ್ಲಿಂದ ತಗೊಂಡು ಹೋಗ್ಬೇಕು ಅಂತ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಗುಜಿರ ಐಟಮ್ ಇಲ್ಲ ಗೊತ್ತಾದ್ರೂ ತೊಂದರೆ ಇಲ್ಲ ತರಿಸಿ ಕೊಡ್ತೀವಿ ಅಂತ ಹೇಳ್ಬೋದಾ ರೇಟ್ ಎಷ್ಟು ಜಾಸ್ತಿ ಉಂಟು ಅದು ಹಾಗೆ ಹೇಳ್ಬೋದೇ ಈಗ ಗಣೇಶ್ ಬೊಮ್ಮಯ್ಯ ಮೈಂಡ್ ಸೆಟ್ ಈಗ ಮಾಮ್ ಬರ್ಬೇಕಾಯ್ತು ಅವರೇ ಬರ್ಬೇಕಿತ್ತು ಅಲ್ಲ ಯಾಕೆ ನಾವು ಮಾತಾಡ್ಲಿಕ್ಕಿಲ್ಲ ಹಾಗೆ ಕೊಡ್ಲಿಕ್ಕೆ ಸಿಗ್ಲವ ಅವನು ರಿಕ್ವೆಸ್ಟ್ ಅಲ್ಲಿ ಹೇಳಿದ್ದು ಜನ 5,000 ರೂಪಾಯಿ ಜಾಸ್ತಿ ಹೇಳಿ ಇದು 25,000 40,000 ಹೇಳಿದ್ರು ಗಾಯ್ಸ್ ನಾವು ಊಟ ಮಾಡಿ ಬಂದ್ವಿ ನಿಮ್ಮ ಕಡೆ ನಿಲ್ಲಿಸಿ ಇವ್ರಿಗೆ ಇದು ಬೇಕಂತ ನಾನ್ ವೆಜ್ ಇವ್ರಿಗೆ ವೆಜ್ ಅಂತ ನನಗೆ ಯಾರು ಸಾಕು ಅಲ್ಲಿಂದ ನಾನ್ ವೆಜ್ ಹೋಗ್ಲಿಕ್ಕೆ ಬಂದು ಹೋಟ್ಲಿ ನಿಲ್ಲಿಸಿ ಯಾವ್ದಲ್ಲ ಎಲ್ಲೆಲ್ಲ ನಿಲ್ಲಿಸ್ತಾರೆ ಮಾಡಿ ಚಿಕನ್ ಸಾಂಬಾರಾ ಎಂತ ಸುಕ್ಕ ಕಬಾಬು ಹಾಂ ಏನಲ್ಲಿ ಸುಕ್ಕ ಕಬಾಬಾ ಗಾಯ್ತು ಒಂದು ಹೋಟ್ಲಿ ನಿಲ್ಲಿಸಿಗೆ 4 ಕಡೆ ಸ್ಟಾಪ್ ಕೊಟ್ಟಿದೆ ಒಂದು ಕಡೆ ಪಾರ್ಕಿಂಗ್ ಇಲ್ಲ ಮನೇಲಿ ಕಬಾಬ್ ಮಾಡೋದಿಲ್ಲ ಕಬಾಬ್ ಬೇಡ ಕಬಾಬ್ ನಿಂಗೆ ಎಂತ ಬಿರಿಯಾನಿ ತಲೆಯೆಲ್ಲ ನೋಯ್ತು ನನಗೆ ಹೇಗೆ ಡ್ರೈವಿಂಗ್ ಮಾಡಬೇಕು ಒಂದು ಗ್ಲಾಸ್ ಬೇಕಿತ್ತು ಅಂಗಡಿಗೆ ಸೊ ಒಂದು ಪಾತ್ರೆ ಅಂಗಡಿ ಬಂದಿದ್ದೀವಿ ಈಗ ಫುಡ್ ಅಂಗಡಿ ಹಾಂ ಒಂದು ಗ್ಲಾಸ್ ತಗೊಳ್ತಿದ್ದೀವಿ ಗ್ಲಾಸ್ ಈ ಗ್ಲಾಸ್ ಇಲ್ಲ ಅವೇ ಗ್ಲಾಸ್ ಅವೆ ಗ್ಲಾಸ್ ಮಾಡೋದು ಏನಾವ ಅದು ಡಿಸ್ಕೌಂಟ್ ಇದ್ಯಾ ಆ ಸೆಟ್ಟಿಗೆ ಏನಿದೆ ಅವು ಡಿಸ್ಕೌಂಟ್ ಇದ್ಯಾ ಹಾಂ ರೇಟ್ ಚೂರು ಮರಳುಂಡ ಚೂರು ಒಂದು ಏತಿ ಎಮ್ ಎಲ್ 4 ಮಲ್ಲ ಇಜ್ಜಿ ಸುಖ ಎಮ್ ಎಲ್ ಸುಖ ಗೊತ್ತಾಗ್ಬೋದು ನೀವು 250 ಇಜ್ಜಿ ಒಂದು ಗ್ಲಾಸ್ ಬೇಕಿತ್ತು ಪರ್ಚೇಸ್ ಮಾಡಲಿಕ್ಕೆ ಇಜ್ಜಿ ಸರ್ ಹಾಂ ಒಂದೇ ಉಂಟು 320 ಎಮ್ ಎಲ್ ಹಾಂ ಚೀನಾ 300 ಮುಲಿ ಬರುತ್ತದ 320 ಹೇಳ್ತೀನಿ ಮಣ್ಣು ಇದ್ದಾರ ಅವೇ 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 ಅವೆ ಅವೇ ಅವೇ ಅವು ಕರಿ ಛೇ ಮಾರೆ ಪೆಟ್ಟಿ ಮಾತಾಡ ಪೆಟ್ಟಿ ಡಿಸೈನ್ ಉಂಡತಾ ಇದು ಕರೆಕ್ಟ್ ಅಂತ ಎಂತಕ್ಕ ಅದೇ ಐಟಮ್ ಹಾಕುದು ಅಂತ ಫುಲ್ ಆಗ್ತದೆ ಉಪ್ಪು ಹಾಕಿ ಫುಲ್ ಆಗ್ತದೆ
ಇದು ಎಂತಕ್ಕೆ? ಅದೇ ಇದು ಶಾರ್ಟ್ ಕ್ಲಾಸ್ ಅತಿ ಒಂದು ಶೂ ಬೈರೆ ಇಲ್ಲ ಇದೆಲ್ಲ ಇಲ್ಲಿ ಒಂದು ಹೊಸತ್ತು, new model ಉಂಟು. ಇದಕ್ಕಿಂತ ಒಂಚೂರು ದೊಡ್ಡದು ಬೇಕು. ನೋಡಿ ಕಾಡಿಲ್ಲ ದಪ್ಪ ಉಂಟು, ಕಾಡು ಹಾಕಿ ಗಟ್ಟಿ ಬರ್ತದೆ ಅಂತ ಇವು. ಇರ್ಲಿ ಅದು ಇದು ಅಡಿಯಲ್ಲಿ ಗಟ್ಟಿ ಬರ್ತದೆ, ಅಂಚದ್ದು ಬಾಚೂರು ಮಲ್ಲ ಬೋಡು ಒಂದಣ್ಣ ಇಡ್ಡೆ ಆಯ್ತು ನಂದೊಂದು ಸೂಪರ್ ನಮಗಿನ ಈತನಾ ಇದು ಕೊಡ್ಲೇ ಇರೋದು ಸಾಲ. ಏತು ಕೊಡ್ರು ನೀವೇನು ಸಮೋಸೆ ಯಾವುದು ಆ ಸಮೋಸನ ಮಾಡಿದೆ ಏನ್ ಬೇಕು ಇಷ್ಟೊಂದು ಅಂಗಡಿ ಉಂಟಂತೆ ಏನು ತೆಗೆಸ್ಕೊಡೋಲ್ಲ ನಾವು. ಈಗ ನಾವು ಯೂಟ್ಯೂಬರ್ ಅಂತ ಹೇಳಿದ್ರೆ ಒಂದು ಒಳ್ಳೆ ಇದು ಸಿಗ್ತದೆ. ಒಂದು ಸ್ಪಾನ್ಸರ್ ಮಾಡಿ ಕೊಟ್ಟಿದ್ದೆ ಹೇಳ್ತಾರೆ, ಪ್ರಮೋಷನ್ ಮಾಡಿ ಕೊಟ್ಟಿದ್ದೆ. ಅಮ್ಮ ಪಾತ್ರೆ ಬೇಕಾ? ಪಾತ್ರೆ ತಗೊಳ್ಳಿ, ದೊಡ್ಡ ದೊಡ್ಡ ಪಾತ್ರೆ ಉಂಟು. ಹಂಗೆಲ್ಲ ಅಡ್ಡ ಬುರುಣು ಜಾಸ್ತಿ ಲೈನ್ ಹೆಂಜ್ ಬೇಡ ಅಲ್ಲ ಎಪ್ಪೋಡು ತೊಲೆ ಇದು ನಾನು ಎಲ್ಪ ನಿಲ್ರಿ ನಾಡ್ಲಿ ಎಲ್ಪ ನಿಲ್ರಿ ಆ ಬಾಕ್ಸು ಹುಡುಕ್ತಿ ನಾವಿನ್ನು ಎಷ್ಟು ಅಂತಾರೆ ಈಗ ಎಷ್ಟು ಒಂದು ಪಾತ್ರೆ ತಗೊಳ್ಳಿಕ್ಕಿದೆ. ಶೋಕೇಸ್ ಮಾಡ್ತೀನಿ ಇಲ್ಲಿ ಅಂಗಡಿ ಹೋಗಿ ಕನ್ಸಲ್ಲಿ ಗೊತ್ತಾ ನಿಮಗೆ? ಅಲ್ಲ ಅದು ಗೊತ್ತು, ಅದಕ್ಕೆ ಅಷ್ಟೇ ರೇಟ್ ಅಂತ, ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಾಕ್ಸ್ ಡಿಸೈನ್ ಬೇರೆ ಮುಖ ಎಲ್ಲ ಪರ್ಚೇಸ್ ಮಾಡೈತಿ. ಈಗ ಬಿಲ್ಲಿಗೆ ಹಾಕ್ತಾರೆ ಅಕೌಂಟು. ಪಡ್ ಬೋಡ ಆಮೇಲೆ ರಕಾರ ಈಗ ಬಿಲ್ ಹಾಕಿಸ್ಬೇಕು. ಆಯ್ತಾ ಎಲ್ಲ ಆಯ್ತಾ? ಯಾರಿಗೆ ಎಂತಕ್ಕೆ ಬೇಕಾ? ಅದೊಂದು ಪಾತ್ರೆ ಉಂಟಲ್ಲ ನಮ್ಮನೆದು, ಅದು ಪಾತ್ರೆ ಇದ್ರೆ ಆಯ್ತು ಅಷ್ಟು. ಬೇಕಾ ಅಣ್ಣ? ಒಂದೊಂದು ಕೊರ್ಲೆ ಅಣ್ಣ. ಅಣ್ಣ ಒಂದೊಂದು ಎಪ್ಲೆ ಬಟ್ಟಿ ಗಾಯ್ಸ್ ಎಲ್ಲ ತೊಗೊಂಡಾಯ್ತು. ಈಗ ನಾವು ಬಿಲ್ಲು ಮಾಡಿಸಿದ್ದಾರೆ. ಬಿಲ್ಲು ಏರಿ ಅಮ್ಮ ಗಾಯ್ಸ್ ಇವಾಗ ಒಂದು ಫ್ಯಾಮಿಲಿ ಮನೆ ಬಂದ್ವಿ. ಈಗ ಬಾಬಾ ಗಾಯ್ಸ್ ಇವಾಗ ಅಜ್ಜಿ ಮನೆ ಬಂದ್ವಿ. ಹಾಯ್ ಗಾಯ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್. ಶಾಪಿಂಗ್ ಎಲ್ಲ ಮುಗಿಸಿ ನಾವಿವಾಗ ರಿಟರ್ನ್ ಹೋಗ್ತಿದ್ವಿ. ಆಮೇಲೆ ಎಂತ ಹೇಳೋದು, ಆಮೇಲೆ ಎಂತ ಈಗ ಗಾಯ್ಸ್ ಆಗಿನ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ಒಂದು 8 ಮನೆಗೆ ಹೋಗಿದ್ವಿ. ಓಕೆ ಇದನ್ನು ಕಟ್ ಮಾಡ್ಬೋಯ್ತಾ ನೀನು? ಅದು ಗೊತ್ತಾಗಿ ಸರಿ ಹೇಳಲಿಲ್ಲ ನಾನು ಸಾವು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಹೋಗ್ತಿದ್ದೀವಿ ನಾವು. ನಮ್ಮ ಪ್ರಯಾಣ ಈಗ ಧರ್ಮಸ್ಥಳದ ಕಡೆಗೆ, ಪುತ್ತೂರಿಂದ. ಆಮೇಲೆ ಒಂದು ನೆಂಟರು ಮನೆ ಇತ್ತು, ಅಲ್ಲಿ ಸಹ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ. ಫುಲ್ ಡೇ ಫುಲ್ ಶಾಪಿಂಗ್, ಫುಲ್ ಡಿಸ್ಕಷನ್, ಫುಲ್ ಇಂಟ್ರಾಕ್ಷನ್, ಫುಲ್ ನೆಗೋಸಿಯೇಷನ್ ಎಲ್ಲ ಆಯಿತು. ಅದೇ ಸ್ಟಾರ್ಟಿಂಗ್ ಹೋಗಿದ್ದ ಕಡೆ ಅದು ಫಸ್ಟೇ ಹೇಳ್ತೀವಲ್ಲ, ನಮಗೆ ಶಾಪಲ್ಲೆಲ್ಲ ಇರಬೇಕು, ಏನೂ ಇಲ್ಲ ಅಂತ ನಮ್ಗೆ ಬೇಜಾರಾಗುತ್ತೆ. ನಾವು ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀವಿ. ಈಗ ಗ್ರೈಂಡರ್ ಬೇಕಂತ ಬಂದ್ವಿ, ಈಗ ಗ್ರೈಂಡರ್ ಸಿಗಲಿ, ಅದಕ್ಕೆ ನಮ್ಗೆ ಬೇಜಾರಿಲ್ಲ. ಬಟ್ ಬೇಜಾರಿಲ್ಲ, ಗ್ರೈಂಡರ್ ಬದಲು ಬೇರೆ ಪಾತ್ರೆ ತಗೊಂಡು ಬರ್ತಿದ್ದೀವಿ ನಾವು. ಈಗ ನಮ್ಮದು ಮೋಹನ್ ಡಿ ಜಿ ಬ್ಲಾಗ್ಸ್ ಅವರು ಡ್ರೈವ್ ಮಾಡ್ತಿದ್ದಾರೆ ಗಾಯ್ಸ್. ನೋಡಿ ಹರಿಯಣ್ಣ ಏನೋ ಫೋನ್ ಕಣೋಣ. ಓಕೆ ಗೈಸ್, ಈಗ ನಾವು ಮೋಹನ್ ಡಿ ಜಿ ಬ್ಲಾಗ್ಸ್ ಅವರು ಡ್ರೈವ್ ಮಾಡ್ತಿದ್ದಾರೆ. ಈಗ ನಾವು ಧರ್ಮಸ್ಥಳ ಹೋಗ್ತಿದ್ದೀವಿ. ಇನ್ನೇನು ಹಾಫ್ ಆನ್ ಅವರ್ ರೀಚ್ ಆಗ್ತೀವಿ. ಇವರು ಡ್ರೈವಿಂಗ್ ಸ್ಕಿಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
ಹೇಳಿ ಡ್ರೈವಿಂಗ್ ಬಗ್ಗೆ ಹೇಳಿ ಇದು ಒಂದು ಇದಿದೆ ಹೇಳ್ಬೇಕು ನಿಮ್ಗೇನಾದ್ರು ಡ್ರೈವಿಂಗ್ ಬೇಕು, ಬೇರೆ ಕಡೆ ಏನಾದ್ರು ಬಿಡ್ಬೇಕಂದ್ರೆ ಮೋಹನ್ ಡಿ ಜಿ ವ್ಲಾಗ್ಸ್ನ ನೀವು ಏನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಫ್ರೀ ಇದ್ರೆ ಬರ್ತಾರೆ ಆಯ್ತಾ. ಇವ್ರು ಬಾರಿ ಬಿಸಿ ಇದ್ದಾರೆ, ಏನೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದೇ ಈಗ ಸರ್ಪ್ರೈಸ್ ನಿಮ್ಗೆ, ಇವ್ರೇನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನಾಳೆ ಅಷ್ಟರಲ್ಲಿ ನಾವು ನಿಮ್ಗೆ ಹೇಳ್ತಿದ್ವಿ. ಏನು ಇರ್ಬೋದು ಅಂತ ನಿಮ್ಗೆ ಏನಾದ್ರು ಗೆಸ್ಸಿಂಗ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ ನಮ್ಗೆ, ಸರಿಯಾ? ಮತ್ತೆ ಮೋಹನ್ ಅವ್ರು ಏನಾದ್ರು ಹೇಳ್ತೀರಾ? ಈಗ ಡ್ರೈವ್ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು ಅಂತೆಲ್ಲ ರೂಲ್ಸ್ ಉಂಟಾ ನಿಮ್ಮ ಹತ್ರ? ಹಾಗೇನಿಲ್ಲ, ಹೋಗ್ತಿದ್ದಾರೆ ಇವ್ರು ತಗೊಂತಾರೆ. ಇವ್ರು ಸ್ವಲ್ಪ ಇವತ್ತು ಬೆಚ್ಚ ಮಾಡ್ಕೊಂಡಿದ್ದಾರೆ, ಗ್ರೈಂಡರ್ ಸಿಗ್ಲಿಲ್ಲ ಅಂತ ಹೇಳಿ. ಇವತ್ತು ಹೆಂಗಾಯ್ತು ಪುತ್ತೂರು ಡೇ ಶಿವಮಮ್ಮ? ಹೋದದ್ದು ರೂಟೇ ಬೇರೆ, ಬಂದಿದ್ದು ರೂಟೇ ಬೇರೆ. ಉದ್ದೇಶ ಬೇರೆ, ರೂಟ್ ಒಂದೇ, ಆದ್ರೂ ಐಟಮ್ ಬಂತು. ಈಗ ನಮಗೆ ಒಂದು ಸಿಗ್ಲಿಲ್ಲ, ಒಂದು ಪ್ರಾಬ್ಲಮ್ ಇದೆ. ಅದೇ ಏನು ಮಾಡಕ್ಕಾಗಲ್ಲ. ಈಗ ಮೋಹನರವರು ಏನೋ ನೋಡ್ಬೇಕೀಗ. ಅದೇ ಅಲ್ವಾ ಕರ್ಕೊಂಬಂದಿ ಅದಕ್ಕೆ ಏನಾದ್ರು ಕೊಡಿಸ್ತಾರೆ. ನಾವೆಲ್ಲ ಈಗ ಗೈಡ್ ಆಗಿ ಬಂದದ್ದು ನಾನು, ಇಲ್ಲದ್ರೆ ಇವರು ರಾತ್ರಿ 10 ಗಂಟೆ ಆಗ್ತದೆ ಬರುವಾಗ. ಇಲ್ಲದ್ರೆ ಯಾವುದಿಲ್ಲ, ಐಟಮ್ ಇಲ್ಲ, ಐಟಮ್ ಇಲ್ಲ. ಇವತ್ತು ಇವ್ರದ್ದು ಬಾರ್ಗಿನ್ ಸ್ಕಿಲ್ಸ್ ಎಲ್ಲ ನೋಡ್ಬೇಕಿತ್ತು ಗೈಸ್, ಅದು ಇವನು ವಿಡಿಯೋ ಮಾಡಿಲ್ಲ. ಹಂಗಾಗಿ ಇನ್ನ ನಾವು ಗೀತತ್ತನ್ ಕೇಳೋಣ ಹೇಗಾಯ್ತಂತ. ಗೀತತ್ತೆ ಹೇಗಾಯ್ತು? ಹೋಗಿದ್ದಿರ್ಲಿ, ಒಳ್ಳೇದಾಯ್ತು, ಭಾರಿ ಖುಷಿ ಆಯ್ತು. ಹೌದು, ಥಿಂಗ್ಸ್ ಎಲ್ಲ ತರ್ಲಿಕ್ಕೆ ಹೋಗಿದ್ವಿ, ಒಂದು ಸ್ವಲ್ಪ ಬೇಜಾರಾಗಿತ್ತು. ಮತ್ತೆ ಥಿಂಗ್ಸ್ ಎಲ್ಲ ಪಾತ್ರ ಎಲ್ಲ ಸಿಕ್ಕಿತ್ತು. ನಾಳೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಸರ್ಪ್ರೈಸ್ ಅದು ಅಲ್ವಾ? ಸರ್ಪ್ರೈಸ್ ಅದು. ಭಾರಿ ಖುಷಿ ಆಯ್ತು. ನಮ್ಮ ಪ್ರಯಾಣ ಧರ್ಮಸ್ಥಳ ಕಡೆಗೆ ಹೋಗ್ತಾ ಇದೀವಿ. ಈಗೆಂತ ಆಯ್ತು, ಇಲ್ಲಿ ಏನಾಯ್ತು ಈಗ? ಆಚೆ ಹೋಗ್ಬೇಕಿತ್ತು. ನಮ್ದು ಸ್ವಲ್ಪ ರೋಡ್ ಮಿಸ್ ಆಯ್ತು. ಈಗ ಮಾತಾಡಿ ಎಲ್ಲ ನಮ್ ಬ್ಲಾಗ್ಸ್ ಇಂದ ಅಂತೆ ಮಾತಾಡಿ ರೋಡ್ ಮಿಸ್ ಆಯ್ತಂತೆ. ಮಾತಾಡ್ತಿದ್ದಿದ್ದು ನಾನು. ಈಗ ನಾವು ರೋಡ್ ಹೈವೇಲಿ ಇದ್ದೀವಿ ಗೈಸ್. ನಾವು ಫುಲ್ಲು ಓ ಅಲ್ಲಿ ಸ್ವಲ್ಪ ಹಿಂದೆ ಅಲ್ವಾ, ಏನಂತ ದೂರ ಏನ್ ಬರ್ಲಿಲ್ಲ ಗೈಸ್. ಗ್ರೀನ್ ಲೈಟ್ ಬರ್ತದೆ, ಗ್ರೀನ್ ಅಲ್ಲಿ ಎಲ್ಲೋ ಲೈಟ್ ಬರ್ತದೆ. ಅಲ್ಲಿ ಎಲ್ಲಿ ನಾವ್ ಈ ರೋಡಿಗೆ ಹೋಗ್ಬೇಕಿತ್ತ ಅಂತಲ್ಲ? ಇದೇ ರೋಡ್ ಕರೆಕ್ಟ್. ಆಗ ಲಾರಿ ಬಂತಲ್ಲ ಗೈಸ್. ನಾಳೆ ಒಂಚೂರು ಮುಂದೆ ಬಂದ್ವಿ ಅಷ್ಟೇ, ಮಾತಾಡ್ತಾ ಹೈವೇ ಅಲ್ಲ, ಗೊತ್ತೇ ಸುಯ್ಯ. ಈಗ ನೋಡಿ, ವೆಲ್ಕಮ್ ಟು ಮಂಡ್ ರೋಡ್. ನಾವು ಹಾಫ್ ರೋಡ್ ಮಾಡ್ತಿದೀವಿ ಗೈಸ್ ನಾವ್ ಇವಾಗ. ಇಲ್ಲೇ ಓಕೆ ಗೈಸ್, ಇಲ್ಲಿ ನಮ್ಗೆ ಇನ್ನು ನೆಟ್ವರ್ಕ್ ಸಿಗಲ್ಲ. ನಿಮ್ಗೆ ಮೋಹನ ಸಿಗ್ತಾನೆ ನೆಕ್ಸ್ಟ್ ಇದ್ರಲ್ಲಿ. ಬಾಯ್ ಗಾಯ್ಸ್, ಫೈನಲಿ ಅಂತೂ ಇಂತೂ ಮನೆಗೆ ರೀಚ್ ಆದ್ವಿ. ಹೇಗಿತ್ತು ನಮಗೆ ಡ್ರೈವಿಂಗು? ಸುಬಾ ಹಾಂ ನಾಯಿ ಥರ ಕಾಣ್ತಿದ್ದೆ ಗಾಯ್ಸ್. ಅಂತಿಂದು ಮನೆಗೆ ಬಂದಾಗ ಒಂದು ಫ್ರೀ ಆಗ್ತದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಮಗದೊಮ್ಮೆ ಕೇಳ್ಕೊಳ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ದಿನ ಈ ಥರ ಆಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿ ಅಂದ್ಕೊಳ್ತೀನಿ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್.